ನಮಸ್ಕಾರ ವೀಕ್ಷಕರೇ, ಇಲ್ಲೂ ಕೂಡ ಒಂದು 2 ಮರಿಗಳಿದೆ. ಸೊ ಈ 2 ಮರಿಗಳನ್ನ ನಾನು ತಮಿಳುನಾಡು ಬಾರ್ಡರ್ ಅಂದರೆ ಹತ್ತಿ ಬೆಲೆಗೆ ಕಳಿಸ್ಕೊಡ್ತಾ ಇದ್ದೀನಿ. ಅವರು ಕೂಡ ನನ್ನ ಸಬ್ಸ್ಕ್ರೈಬರು. ಸೊ ಮೊನ್ನೆ ದಿನ ಪ್ರಭಾಮಣಿ ಅಕ್ಕನಿಗೆ ಒಂದು 2 ಮರಿಗಳನ್ನ ಕೊಟ್ಟಿದ್ದೆ. ಈ ಥರ ದೊಡ್ಡ ಮರಿಗಳನ್ನ ಒಂದು 2 ಮತ್ತು ಹಿಂದಿನ ವಾರ ಒಂದು 3 ಕೊಟ್ಟು. ನಮಸ್ಕಾರ ವೀಕ್ಷಕರೇ, ಇಲ್ಲೂ ಕೂಡ ಒಂದು 2 ಮರಿಗಳಿದೆ. ಸೊ ಈ 2 ಮರಿಗಳನ್ನ ನಾನು ತಮಿಳುನಾಡು ಬಾರ್ಡರ್ ಅಂದರೆ ಹತ್ತಿ ಬೆಲೆಗೆ ಕಳಿಸ್ಕೊಡ್ತಾ ಇದ್ದೀನಿ. ಅವರು ಕೂಡ ನನ್ನ ಸಬ್ಸ್ಕ್ರೈಬರು. ಸೊ ಮೊನ್ನೆ ದಿನ ಪ್ರಭಾಮಣಿ ಅಕ್ಕನಿಗೆ ಒಂದು 2 ಮರಿಗಳನ್ನ ಕೊಟ್ಟಿದ್ದೆ. ಈ ಥರ ದೊಡ್ಡ ಮರಿಗಳನ್ನ ಒಂದು 2 ಮತ್ತು ಹಿಂದಿನ ವಾರ ಒಂದು 3 ಕೊಟ್ಟಿದ್ದೆ. ಸೊ ಆ ಮರಿಗಳನ್ನ ನೋಡಿ ನನಗೆ ಅವರು ಅಮೌಂಟ್ ಹಾಕಿದ ಮೇಲೆ ಸೊ 2 ಮರಿಗಳನ್ನ ಕಳಿಸ್ಕೊಡಿ. ಸೊ ನಮಗೆ ಈ ಥರ ಪ್ರಾಬ್ಲಮ್ ಇದೆ ನಮ್ಮ ಮನೆಯಲ್ಲಿ. ಸೊ ನಾವು ಮರಿಗಳನ್ನ ಒಂದು 8 ತಿಂಗಳ ಮೇಯಿಸ್ಕೊಂಡು, ಬಟ್ ಈ ಮರಿಗಳು ಬಕ್ರೀದ್ ಕೊಡೋಂಗಿಲ್ಲ. ಅವರು ಒಂದು 8 ತಿಂಗಳ ಮೇಯಿಸ್ಕೊಂಡು ಅವ್ರ ಅವಶ್ಯಕತೆ ತಕ್ಕಂತೆ ಅವ್ರು ಮಾರಾಟ ಮಾಡ್ಕೋಬೇಕು. ಸೊ ಒಂದು 2 ಮರಿಗಳನ್ನ ಚೆನ್ನಾಗಿರೋ ಮರಿಗಳನ್ನ ನೀವೇ 5 ತೆಗೆದು ಕಳಿಸ್ಕೊಡಿ ಅಂತಿದ್ರು. ಬಟ್ ಅವ್ರಿಗೆ ನಾನು ಇನ್ನೂ ತನಕ ವೀಡಿಯೋಗಳನ್ನ ಹಾಕದೇನೆ. ಸೊ ಅಂದರೆ ಅದು ಅರ್ಥ ಅವ್ರಿಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ, ಅಷ್ಟೊಂದು ಡಿಪೆಂಡ್ ನನ್ನ ಮೇಲೆ. ಸೊ ಹಾಗಾಗಿ ಮರಿಗಳ ವೀಡಿಯೋನ ಅವ್ರಿಗೆ ಹಾಕ್ತೇನೆ. ಸೊ ಈ ಮರಿಗಳನ್ನ ನಾನು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೇನೆ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಚಾನಲ್ ನನಗೆ ನೀವು ಇನ್ನೂ ತನಕ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಬೋದು. ಈ ಥರ ಮರಿಗಳು ಬಕ್ರೀದ್ಗೆ ತುಂಬ ಸಂಖ್ಯೆ. ನೋಡಿದ್ರಲ್ಲ ಸ್ನೇಹಿತರೆ, ಅದೆಲ್ಲವೂ ಕೂಡ ಮರಿಗಳನ್ನ ಗಾಡಿಗೆ ಲೋಡ್ ಮಾಡುವ ಪೂರ್ವದಲ್ಲಿ, ಅಂದರೆ ಗಾಡಿಗೆ ಲೋಡ್ ಮಾಡುವ ಮುಂಚಿತವಾಗಿಯೇ ಮರಿಗಳನ್ನ ಒಂದು ಕಡೆ ಅಂದರೆ ಗಾಡಿಯ ಹಿಂಭಾಗದಲ್ಲಿ ನಿಲ್ಲಿಸಿ ಮರಿಗಳಿಗೆ ಬಣ್ಣವನ್ನು ಹಾಕಿ ಮತ್ತು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಅದು ಕೂಡ ಸಂತೆಯಲ್ಲಿ. ಸೊ ಅದನ್ನು ತೊಗೊಂಡು ಬಂದು ಮತ್ತೆ ನಾನು ಈಗ ಪುನಃ ಮತ್ತೆ ಜೊತೆಗೆ ಎಡಿಟ್ ಮಾಡಿ ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಆಗಬೇಕಂದ್ರೆ ಇವತ್ತಿನ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು. ಜೊತೆಗೆ ಈ ಥರ ಮರಿಗಳು ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಕೂಡ ಮಾಡಬೇಕು. ಮತ್ತು ಬಕ್ರೀದ್ಗಂತಲೇ ಸ್ಪೆಷಲ್ ಆಗಿದೆ ನನ್ನ ಹತ್ರ ಮರಿಗಳು ಅವೈಲೇಬಲ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನೂ ತನಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವ್ರ ಹೆಸರು ನನಗೆ ಪರ್ಫೆಕ್ಟಾಗಿ ನೆನಪಿಲ್ಲ, ಬಟ್ ಇವರಿಗೆ ನನ್ನ ಮೇಲೆ ತುಂಬಾ ನಂಬಿಕೆ, ತುಂಬಾ ವಿಶ್ವಾಸ ಅಂದರೆ. ಮತ್ತು ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬರು. ಸುಮಾರು ದಿನಗಳಿಂದ ನನ್ನ ವಿಡಿಯೋಗಳನ್ನ ನೋಡ್ತಿದ್ರಂತೆ. ಇತ್ತೀಚೆಗೆ ನಾನು ಪ್ರಭಾಮಣಿ ಅಕ್ಕನಿಗೆ ಕೊಟ್ಟಂಥ 2 ಮರಿಗಳ ವಿಡಿಯೋ ಮತ್ತು ಮೊನ್ನೆ ಕೊಟ್ಟಂಥ 3 ಮರಿಗಳ ವಿಡಿಯೋನ ಗಮನಿಸಿ ನೀವು ನಿಮ್ಮ ಪ್ರಭಾಮಣಿ ಅಕ್ಕವ್ರಿಗೆ ಕೊಟ್ಟಿರಲ್ಲ, ಆ ಥರ ಮರಿಗಳನ್ನ ಕಳಿಸ್ಕೊಡಿ ಅಂತ ಒಂದೇ ಒಂದು ಮಾತಲ್ಲಿ ಹೇಳಿ ಮುಗಿಸಿ ನೇರವಾಗಿ ನನಗೆ ಅಮೌಂಟನ್ನು ಕೊಟ್ಟ ಮೇಲೆ ಸೊ ನಾನು ಅವರಿಗೆ ಒಂದು 3 ದಿನ ವೇಟ್ ಮಾಡಿ ಅಂದರೆ ಅವ್ರು ನನಗೆ ದುಡ್ಡನ್ನು ನನಗೆ ಮಂಗಳವಾರನ ಕೊಟ್ಟಿದ್ದು. ಬಟ್ ನಾನು ಮರಿಗಳನ್ನ ಹಾಕಿದ್ದು ಶನಿವಾರ. ನಾನು ನಿನ್ನೆ ದಿನ ಸಂತೆಯಲ್ಲಿ ಮರಿಗಳನ್ನ ಲೋಡ್ ಮಾಡ್ತಾಯಿದ್ದೆ. ಸೊ ನನ್ನ ವಿಡಿಯೋದ ಹಿಂಭಾಗದಲ್ಲಿ ನೋಡ್ಬೋದು, ಇದು ಅಮ್ಮಿಂಗಡ ದನಗಳ ಸಂತೆ. ಸೊ ದನಗಳ ಸಂತೆಯ ಒಂದು ಇದರ ಜಾಗದಲ್ಲಿ ಹೋಗಿ ನಾನು ಮರಿಗಳನ್ನ ಲೋಡ್ ಮಾಡೋ ಟೈಮಲ್ಲಿ ಬಣ್ಣವನ್ನು ಕೇಸರಿಗಳ ಬಣ್ಣದಿಂದ ಗುರುತನ್ನು ಮಾಡ್ತಾಯಿದ್ದೆ. ನೋಡ್ಬೋದು, ಹಣೆ ಮೇಲೆ ಮತ್ತು ಬೆಣ್ಣ ಮೇಲೆ ಈ ಥರ ಗುರುತನ್ನು ಮಾಡ್ತಾಯಿದ್ದೆ. ಮತ್ತು ಈ ಮರಿಗಳ ಸ್ಪೆಷಾಲಿಟಿ ಏನಂದರೆ ಮರಿಗಳು ಒಂಥರ ಸೀಮೆ ಹೋರಿ ಅಂದರೆ ಕಿಲಾರಿ ಹೋರಿ ಥರ ಮರಿಗಳು ಎದ್ದು ಕಾಣಿಸುತ್ತೆ. ಎಲ್ಲ ಮರಿನೂ ಫುಲ್ಲು ಹೈಟ್ ಇದೆ. ಒಂದೇ ಒಂದು ಸಣ್ಣ ಕಲೆ ಕೂಡ ಮರಿಗಳ ಮೇಲೆ ಬ್ಲ್ಯಾಕ್ ಅಥವಾ ಬ್ರೌನ್ ಅಥವಾ ಹಂಡ ಬಂಡ ಏನೂ ಇಲ್ಲ. ಎಲ್ಲ ಮರಿನೂ 2 ಮರಿನೂ ಫುಲ್ಲು ಹೈಟ್ ಇದೆ. ಮತ್ತು 2 ಮರಿಗೂ ಕೊಂಬಿಗೆ ಕೂಡ ಬಣ್ಣವನ್ನು ಸೇಮ್ ಹಾಕಿದೆ. ಮತ್ತು ಮರಿಗಳು ಕೂಡ ಕೊಂಬಲ್ಲಿ ಅಂದರೆ ಗಡ್ಡಿಯಲ್ಲಿ ತುಂಬಾ ನೀಟಾದಂಥ ಪರ್ಫೆಕ್ಟ್ ಆದಂಥ ಮರಿಗಳನ್ನ ನಾನು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಬಟ್ ಅವರಿಗೆ ನಾನು ವಿಡಿಯೋಗಳನ್ನ ಹಾಕಬೇಕಾ ಸರ್ ನಿಮಗೆ ಅಂತ ನಾನು ಅವ್ರಿಗೆ ಕೇಳಿದ್ದೆ. ಏನು ಬೇಡ, ನೀವು ನನಗೆ ಗಾಡಿಗೆ ಲೋಡ್ ಮಾಡೋ ಟೈಮಲ್ಲಿ ಗುರುತನ್ನು ಮಾಡಿ ನನಗೆ ಮರಿಗಳನ್ನ ಕಳಿಸ್ಕೊಡಿ. ನಿಮ್ಮ ಮೇಲೆ ನನಗೆ ತುಂಬಾ ವಿಶ್ವಾಸ ಇದೆ. ಸೊ ನಿಮ್ಮಷ್ಟು ನಾನು ಈ ಮರಿಗಳಲ್ಲಿ ನನಗೆ ಅನುಭವ ಇಲ್ಲ. ಸೊ ನಾನು 2 ಮರಿಗಳನ್ನ ತೊಗೊಂಡು ಸಾಕ್ತಾ ಇದ್ದೀನಿ. ಇದರ ಅರ್ಥ ಬಕ್ರೀದ್ಗಂತ ಕೊಡಬೇಕಂತಿಲ್ಲ ನಾನು. ಸೊ ನಮ್ಮ ಮನೇಲಿ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ. ಆ ಕಾರಣಕ್ಕೆ ನಾನು ಸ್ವಲ್ಪ ದಿನ ಒಂದು 8 ತಿಂಗಳು 6 ತಿಂಗಳ ಮೇಯಿಸಿ ನಾನು ದೊಡ್ಡ ರೀತಿ ಮರಿಗಳನ್ನ ಮಾರಬೇಕು ಸರ್. ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಡಿ. ಮತ್ತು ತೂಕ ಕಡಿಮೆ ಇದ್ರೂ ಪರವಾಗಿಲ್ಲ, ಉದ್ದ ಇರೋ ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ ಈ ಮರಿಗಳನ್ನ ತೊಗೊಂಡು ಈ ಮರಿಗಳಿಗೆ ಬಣ್ಣ ಹಚ್ಚಿ ಗಾಡಿ ಹತ್ತಿರ ಬೆಂಗಳೂರು ಗಾಡಿ ಕಡೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು, ಇದು ಅಮ್ಮಿಂಗಡ ಸಂತೆಯ ಒಂದು ದೊಡ್ಡ ದೃಶ್ಯಾವಳಿ. ಅಂದರೆ ಹಿಂದ್ಗಡೆ ಅಂದರೆ ಈ ಕಡೆ ಸಂತೆಗಳು ನಡೆಯೋದಿಲ್ಲ, ಬರೀ ಇಲ್ಲಿ ಗಾಡಿಗಳನ್ನ ಮಾತ್ರ ನಿಲ್ಲಿಸಿ ಇಲ್ಲಿ ಮರಿಗಳನ್ನ ತೊಗೊಂಡು ಬಂದು ಹಾಕ್ತಾರೆ. ಸೊ ಇಲ್ಲಿ ಸ್ವಲ್ಪ ಅಕ್ಕಪಕ್ಕ ಸ್ವಲ್ಪ ದನಗಳ ಸಂತೆ ಸೇರಿರುತ್ತೆ. ಬಟ್ ಇಲ್ಲಿ ಕೂಡ ಬೆಂಗಳೂರು ಗಾಡಿ, ಮೈಸೂರು ಗಾಡಿ, ತಮಿಳುನಾಡು ಗಾಡಿ, ಆಂಧ್ರ ಗಾಡಿಗಳು ಬಂದಿರುತ್ತೆ. ಸೊ ನಾನು ಇಲ್ಲೇ ಬೆಂಗಳೂರು ಗಾಡಿಗೆ ಮರಿಗಳನ್ನ ಹಾಕಬೇಕಂತ ಬಂದು ನಿಲ್ಲಿಸಿದಂಥ ಟೈಮಲ್ಲಿ ಮತ್ತೊಂದು ವಿಡಿಯೋ ತೆಗೆದಿದ್ದೆ. ನೋಡ್ಬೋದು ಈ ಮರಿ ಯಾವ ಥರ ಕಾಣಿಸ್ತಿದೆ, ಹೊರಿ ಥರ ಇದೆ. ಸೊ ಇಂಥ ಮರಿಗಳನ್ನ ನಾನು ಆಯ್ದು ತೆಗೆಯೋದು
ಕಳಿಸೋದು ತುಂಬ ಜನಕ್ಕೆ ಗೊತ್ತು. ಹಾಗಾಗಿ ನನ್ನ ಕಡೆಯಿಂದ ವ್ಯವಹಾರಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅದಕ್ಕೆ ಅವರು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ಮತ್ತು ವಿಶ್ವಾಸ. ಸೊ ಆ ನಂಬಿಕೆ ಮತ್ತು ವಿಶ್ವಾಸವನ್ನು ನಾನು ಕೂಡ ಯಾವತ್ತೂ ಕೂಡ ಅದಕ್ಕೆ ಧಕ್ಕೆ ತರದಂತೆ ಮರಿಗಳನ್ನ ಕಳಿಸ್ಕೊಟ್ಟು ಮರಿಗಳನ್ನ ನೀಟಾಗಿ ಆಯ್ದು ತೆಗೆದು ಅವ್ರಿಗೆ ಮನೆ ಮುಟ್ಟೋ ತನಕ ನಾನು ಜವಾಬ್ದಾರಿ ತೊಗೊಂಡು ಮರಿಗಳನ್ನ ಕಳಿಸ್ಕೊಡ್ತೀನಿ. ಅಷ್ಟೊಂದು ನಂಬಿಕೆಯಿಂದ ನನ್ನ ಹತ್ರ ವ್ಯವಹಾರಗಳು ನಡೀತಾ ಇರುತ್ತೆ. ಸೊ ಬಕ್ರೀದ್ಗೋಸ್ಕರ ಈ ಮರಿಗಳು ಅತಿ ಬೆಲೆಗೆ ಕಳಿಸ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಿನ್ನೆ ದಿನ ಯಾರೊಬ್ರು ಸಂತೆಗೆ ಬಂದು ನನಗೆ ಅಷ್ಟು ಮರಿ ಬೇಕು ಇಷ್ಟು ಮರಿ ಬೇಕಂತ ಫೋನ್ ಕೂಡ ಮಾಡಿದರು. ಬಟ್ ಯಾರೋ ಬಂದಿರಲಿಲ್ಲ. ಬಟ್ ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಹೋಗ್ತಾರೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನೇರವಾಗಿ ನನ್ನ ಮನೆಗೆ ಬರ್ಬೋದು. ನನ್ನ ಹತ್ರ ಮರಿಗಳು ಅವೈಲೇಬಲ್ ಇರುತ್ತೆ. ಸೊ ನನಗೆ ಫೋನ್ ಮಾಡ್ಕೊಂಡು ಬಂದರೆ ಮಾತ್ರ ನಾನು ಸಿಗೋದು, ಇಲ್ಲಾಂದರೆ ಸಿಗೋದಿಲ್ಲ. ಫೋನ್ ಮಾಡ್ಕೊಂಡು ಬರ್ರಿ. ಮತ್ತು ನಂಬಿಕೆ ತುಂಬಾ ಇತ್ತಪ್ಪ ಅಂದರೆ ನನಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ, ನಾನು ಕಳಿಸ್ಕೊಡ್ತಿದ್ದೀನಿ. ಸೊ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳು ಬೇಕಾದರೂ ಕಳಿಸ್ಕೊಡ್ತೀನಿ, 1-2 ಬೇಕಾದ್ರೂ ಕಳಿಸ್ಕೊಡ್ತೀನಿ. ಸೊ ನಿನ್ನೆ ಕಳಿಸಿದಂಥ ಈ 2 ಮರಿಗಳು ನಿಮಗೆ ಏನು ಅನ್ನಿಸ್ತು, ಮರಿಗಳು ಯಾವ ಥರ ಇದೆ ಅಂತ ನೀವು ಕೂಡ ನಿಮ್ಮ ಕಾಮೆಂಟ್ಗಳನ್ನ ನನಗೆ ತಿಳಿಸಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ನೀವು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರಾದರೂ ನನ್ನ ಹತ್ರ ಮರಿಗಳನ್ನು ತೊಗೊಳ್ಳೋರು ಅಥವಾ ನಿಮ್ಮ ಫ್ರೆಂಡ್ಸು ಯಾರೋ ನಿಮ್ಮ ರಿಲೇಟಿವ್ ಮರಿಗಳು ತೊಗೋಬೇಕಾದ್ರೆ ನನಗೆ ಸಂಪರ್ಕಿಸಲು ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನನ್ನ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಥರ ಮರಿಗಳು ಸುಮಾರು ಸಂಖ್ಯೆಯಲ್ಲಿ ಮುಂದಿನ ವಾರ ಕೂಡ ಕಳಿಸೋದಿದೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರ.